It's day 4 of 100 days 100 Python DSA question series, especially in the arrays and the strings part. The question is lead code question number 392 is subsequence. Given two strings S and T, return true if S is a subsequence of T or false otherwise. A subsequence of string is a new string that is formed from the original string by the deleting some of the characters without disturbing the relative positions of the remaining characters. Example, AC is a subsequence of A, B, C, D, E. Here we are going to remove the B and the D, while AEC is not the subsequence, right? Hope so. You are observing here the example 1 and example 2. ABC is present in the string T. All the characters of the S is must present in the all the characters in the T. Then it is subsequent. Then the answer will be true. AX is not present in the character the string T, that is A is present and C is present. X is not present, then output will be false. Let's jump into the intuition behind the problem. How I'm going to explain the logic of this problem. Let's see. Example 1 ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್ S is equals to ABC and T is equals to AH BGDC. All the characters, ಎಲ್ಲ characters, each and every characters of S, that is ABC, must present in the string T. ಇನ್ ಸೇಮ್ ಆರ್ಡರ್ ರಿಲೇಟಿವ್ ಆರ್ಡರ್ ಅಂದ್ರೆ ಎ ಬಿ ಸಿ ಇದೆಯಲ್ಲ, ಸೇಮ್ ಆರ್ಡರ್ ಎ ಬಿ ಸಿ ಅಲ್ಲೇ ಪ್ರೆಸೆಂಟ್ ಇರಬೇಕು, ನಾಟ್ ಎ ಸಿ ಬಿ ಆರ್ ನಾಟ್ ಬಿ ಎ ಸಿ, ನಾಟ್ ಲೈಕ್ ದಿಸ್. ಇನ್ ರಿಲೇಟಿವ್ ಪೊಸಿಷನ್ ಆರ್ಡರ್ ಅಲ್ಲೇ ಪ್ರೆಸೆಂಟ್ ಇರಬೇಕು. ಇದು ಕಂಡೀಷನ್ 1. ನೆಕ್ಸ್ಟ್ ಏನಂತಂದ್ರೆ ಸಮ್ ಆಫ್ ದ ಕ್ಯಾರೆಕ್ಟರ್ಸ್ ಡಿಲೀಟ್ ಮಾಡಿದ್ರು ಕೂಡ, ಎಕ್ಸಾಂಪಲ್ ಎ ಬಿ ಸಿ ಇದೆಯಲ್ಲ, ಎ ಎಚ್ ಐಮ್ ಗೋಯಿಂಗ್ ಟು ಡಿಲೀಟ್, ಜಿ ಐಮ್ ಗೋಯಿಂಗ್ ಟು ಡಿಲೀಟ್ and D, like A, B, C. Some of the characters you can delete. Like it's follow the same order, right? A, B, C. For unwanted characters, I'm going to remove. Let's understand the problem. ಸೊ ಇವಾಗ ನಾನು ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಂದು ಪಾಯಿಂಟರ್ ಯೂಸ್ ಮಾಡ್ತೀನಿ. ಅದನ್ನ ಜೆ ಪಾಯಿಂಟರ್ ಫಾರ್ ದಿ ಎಸ್ ಸ್ಟ್ರಿಂಗಿಗೆ. ಆ್ಯಂಡ್ ಇದನ್ನ ಟ್ರಾವರ್ಸ್ ಮಾಡ್ತೀನಿ ಯೂಸಿಂಗ್ ದಿ ಫಾರ್ ಲೂಪ್. ಫಾರ್ ಲೂಪ್ ಯೂಸ್ ಮಾಡಿ ಟ್ರಾವರ್ಸ್ ಮಾಡ್ತೀನಿ ಒಂದೊಂದೇ ಲೆಟರ್ಸ್. ಇವಾಗ ಕಂಡೀಷನ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಜಸ್ಟ್ ಈಸಿ ಲಾಜಿಕ್ಕು ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರ ಹಿಂದೆ. ಎಕ್ಸಾಂಪಲ್, ಈಗ ನಾನು ಜೆ ಪಾಯಿಂಟರ್ ಎಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಎಸ್ 0th ಕ್ಯಾರೆಕ್ಟರ್ ಇಂದ ಸ್ಟಾರ್ಟ್ ಮಾಡ್ತೀನಿ ಜೆ. ಈಗ ಇದಕ್ಕೆ ಲೂಪ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಕ್ಯಾರೆಕ್ಟರ್ ಸಿ ಎಚ್ ಅಂತ ಮ್ಯಾಚ್ ಮಾಡ್ತಾ ಇದ್ದೀನಿ. ಇಫ್ ಜೆ ಅಂಡ್ ದಿ ಸಿ ಎಚ್ ಮ್ಯಾಚ್ ಆಗುತ್ತಾ ಫಸ್ಟ್ ಕ್ಯಾರೆಕ್ಟರ್ ಅಂತ ನೋಡ್ತೀನಿ. ಮ್ಯಾಚ್ ಆದ್ರೆ ಎಸ್ ಇಟ್ ಮ್ಯಾಚ್, ಇಟ್ ಮೀಟ್ ದಿ ರಿಕ್ವೈರ್ಮೆಂಟ್ಸ್. ದೆನ್ ಅವಾಗ ಏನ್ ಮಾಡ್ತೀನಿ, ಜೆನ ನೆಕ್ಸ್ಟ್ ಪೊಸಿಷನ್ಗೆ ಮೂವ್ ಮಾಡ್ತೀನಿ. ಆಲ್ಸೋ ದಿ ಕ್ಯಾರೆಕ್ಟರ್ ಆಲ್ಸೋ ಮೂವ್ ಟು ದಿ ನೆಕ್ಸ್ಟ್ ಪೊಸಿಷನ್. ಓಕೆ, ಮ್ಯಾಚ್ ಆದ್ರೆ ಜೆನ ಮುಂದೆ ಮುಂದೆ ಮೂವ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಬಿ ಮ್ಯಾಚಸ್ ಟು ಎಚ್, ನೋ ಮ್ಯಾಚ್. And the next characters, B matches to B. ಇವಾಗ ಇದು ನಾಟ್ ಜೆ, ಇದು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಮುಂದೆ ಮುಂದೆ ಮೂವ್ ಆಗ್ತಾ ಇರುತ್ತೆ. ದೆನ್ ಬಿ ಮ್ಯಾಚಸ್ ಟು ಬಿ, ಎಸ್. ಇವಾಗ ಮ್ಯಾಚ್ ಆದ್ರೆ ಏನ್ ಮಾಡ್ತೀನಿ, ಮ್ಯಾಚ್ ಆಯ್ತು. ಸೊ ಜೆನ ಎಲ್ಲಿ ಮಾಡಿದೆ, ಈ ಫಸ್ಟ್ ಇಲ್ಲಿ ಇತ್ತು, ದೆನ್ ಮ್ಯಾಚ್ ಆದ್ಮೇಲೆ ಇಲ್ಲಿಗೆ ಮೂವ್ ಮಾಡಿದೆ. ಇವಾಗೂ ಮ್ಯಾಚ್ ಆಯ್ತು, ದೆನ್ ಇಲ್ಲಿಗೆ ಮೂವ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಜೆ ಎಲ್ಲಿದೆ, ಸಿ ಪಾಯಿಂಟರ್ ಅಂದ್ರೆ ಸಿ ವ್ಯಾಲ್ಯೂ ಅಲ್ಲಿದೆ. ದೆನ್ I'm going to compare with G, no match. I'm going to compare the jth pointer, that is C value, with D, no match. I'm going to compare till the last value. C matches with C. ಈ ಸಿ ಎಚ್ ಮುಂದೆ ಮುಂದೆ ಮೂವ್ ಆಗ್ತಾ ಇರುತ್ತೆ. ಅಂದ್ರೆ ಫಾರ್ ಈಚ್ ಟ್ರಾವರ್ಸಲ್ ಒಂದೊಂದು ಟ್ರಾವರ್ಸ್ ಆಗ್ತಾ ಇರುತ್ತೆ. ನಾನು ಈ ಟ್ರಾವರ್ಸ್ ಹೇಳೋದು ಮರ್ತೋಗ್ಬಿಟ್ಟೆ. ಟ್ರಾವರ್ಸ್ ಒಂದೊಂದು, ಫಾರ್ ಈಚ್ ಟೈಮ್ ಟ್ರಾವರ್ಸ್ ಒಂದೊಂದು ಆಗ್ತಾ ಇರುತ್ತೆ. ಜೆ ಪಾಯಿಂಟರ್ ಯಾವಾಗ ಮೂವ್ ಆಗುತ್ತೆ ಅಂದ್ರೆ ಓನ್ಲಿ ಇಫ್ ಮ್ಯಾಚಸ್ ಫೌಂಡ್ ಆದಾಗ ಮಾತ್ರ ಮುಂದೆ ಮುಂದೆ ಮೂವ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇನ್ ದಿಸ್ ಎಕ್ಸಾಂಪಲ್ ಯು ಆರ್ ಗೋಯಿಂಗ್ ಟು ಅಬ್ಸರ್ವ್, ಜೆ ಜೆ ಮ್ಯಾಚಸ್, ಮ್ಯಾಚ್. ದೆನ್ ಎಕ್ಸ್ ಸಿ ಎಚ್ ಇಲ್ಲಿದೆ, ದೆನ್ ಸಿ ಎಚ್ ಇಲ್ಲಿತ್ತು, ದೆನ್ ಸಿ ಎಚ್ ಮೂವ್ ಇಯರ್, ದೆನ್ ಎಕ್ಸ್ ನಾಟ್, ನೋ ಮ್ಯಾಚ್, ನೋ ಮ್ಯಾಚ್, ನೋ ಮ್ಯಾಚ್, ಅಂಡ್ ಅಗೇನ್ ನೋ ಮ್ಯಾಚ್, ಅಗೇನ್ ನೋ ಮ್ಯಾಚ್, again no match. ಸಿ ಎಚ್ ಮುಂದೆ ಮುಂದೆ ಮ್ಯಾಚ್. ನಾನು ಎವ್ರಿ ಟೈಮ್ ಮ್ಯಾಚ್ ಫೌಂಡ್ ಮಾಡ್ತಾ ಇದ್ದಾಗ ನೋ ಮ್ಯಾಚ್, ದೆನ್ ರಿಟರ್ನ್ ಫಾಲ್ಸ್. ಹೋಪ್ ಸೊ ಇಂಟ್ಯೂಷನ್ ಬಿಹೈಂಡ್ ದ ಪ್ರಾಬ್ಲಮ್ ಅಂದ್ರೆ ಲಾಜಿಕ್ ಅರ್ಥ ಆಗಿದೆ. ಇಫ್ ಕ್ಯಾರೆಕ್ಟರ್ಸ್ ಮ್ಯಾಚ್ ಆದ್ರೆ ಜೆ ಪಾಯಿಂಟರ್ ಮುಂದೆ ಮೂವ್ ಆಗುತ್ತೆ, ಇಲ್ಲ ಅಂದ್ರೆ ಜೆ ಪಾಯಿಂಟರ್ ಆಫ್ ದಿ ಎಸ್ ಸ್ಟ್ರಿಂಗ್ ವಿಲ್ ಸ್ಟೇ ಇನ್ ದಿ ಸೇಮ್ ಪೊಸಿಷನ್.
ಇದು ಟ್ರಾವರ್ಸ್ ಮಾಡ್ತಾ ಇದೀನಿ ಯೂಸಿಂಗ್ ಫಾರ್ ಲೂಪ್. ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದಿ ಇಂಪ್ಲಿಮೆಂಟೇಷನ್ ಪಾರ್ಟ್. ಆಸ್ ಐ ಆಲ್ರೆಡಿ ಮೆನ್ಷನ್ ಪಾಯಿಂಟರ್ ಯೂಸ್ ಮಾಡ್ತೀನಿ ಅಂತ, ಜೆ is equals to start from the zero. Yeah, then I'm going to write the loop for the traversal. I'm using for loop for character ch in which t character in the t. Here I'm going to check the two condition. If the j index value always less than the len of the string yes ಅಂತಂದ್ರೆ bound ಒಳಗಡೆ ಇರಬೇಕು, and also and characters is equals to is going to match the which values, s of j values, right? S of j values. Then match ಆದರೆ ಏನಾಗುತ್ತೆ, position jth position will move forward by 1. Then I'm going to check the condition if all the characters, that is j, is a match up to len of the characters yes ಅಂದ್ರೆ ಲಾಸ್ಟ್ ವ್ಯಾಲ್ಯೂ ಆಫ್ ಎಸ್ ಸ್ಟ್ರಿಂಗ್ ಅಲ್ಲಿ jth index ಕಂಪ್ಲೀಟ್ ವ್ಯಾಲ್ಯೂಸ್ ನ ಚೆಕ್ ಮಾಡೋದಕ್ಕೆ ಐ ಆಮ್ ಗೋಯಿಂಗ್ ಟು ರಿಟರ್ನ್ ದಿಸ್ ವ್ಯಾಲ್ಯೂ. ಲೆಟ್ಸ್ ರನ್ ದಿಸ್. ಯಾ, test case 1 run successfully. Yeah, true. Then test case 2 also run successfully. And when it comes to the time and the space complexity, the time complexity is order of t. Why I'm going to write t? How many characters in the t present, that will times it will traverse, right? For finding the matching value. The space complexity, there is no extra space for each storing the results. That's why space complexity is order of 1. Let's submit this question. ಹೋಪ್ ಸೊ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಜೆ ಪಾಯಿಂಟರು ಈ ಎಸ್ ಸ್ಟ್ರಿಂಗಿಗೆ ಯೂಸ್ ಮಾಡಿದ್ದೀನಿ. ದೆನ್ ಈ ಕ್ಯಾರೆಕ್ಟರ್ಸ್ಗೆ ಫಾರ್ ಲೂಪ್ಸ್ ಅಂದರೆ ಟಿಗೆ ಫಾರ್ ಲೂಪ್ ಯೂಸ್ ಮಾಡಿ ಇಟ್ರೇಷನ್ ಟ್ರಾವರ್ಸ್ ಮಾಡ್ತಾ ಹೋಗಿದ್ದೀನಿ. ದೆನ್ ಇದು ಲಾಸ್ಟ್ ಕ್ಯಾರೆಕ್ಟರ್ವರೆಗೂ ಚೆಕ್ ಮಾಡೋದಕ್ಕೆ, ದಟ್ ಈಸ್ 0 is less than len of s. ಲಾಸ್ಟ್ ಕ್ಯಾರೆಕ್ಟರ್ವರೆಗೂ ಚೆಕ್ ಮಾಡೋದಕ್ಕೆ j is less than len of s ಯೂಸ್ ಮಾಡ್ತೀನಿ. ದೆನ್ ಫಾರ್ ಫೈಂಡಿಂಗ್ ದಿ ಮ್ಯಾಚಿಂಗ್ ವ್ಯಾಲ್ಯೂ, ಇಫ್ ಕ್ಯಾರೆಕ್ಟರ್ ಈಸ್ ಈಕ್ವಲ್ಸ್ ಟು ಎಸ್ ಆಫ್ ಜೆ ಮಾಡಿದ್ದೀನಿ. ದೆನ್ ಇಫ್ ಕ್ಯಾರೆಕ್ಟರ್ಸ್ ಮ್ಯಾಚ್ ಆದರೆ ಜೆ ಇಸ್ ಇಂಕ್ರಿಮೆಂಟ್ ಬೈ 1. ದೆನ್ ರಿಟರ್ನ್ ಜೆ ಇಸ್ ಈಕ್ವಲ್ಸ್ ಟು ಲೆನ್ ಆಫ್ ಎಸ್ ಅಪ್ ಟು ದಿ ಲಾಸ್ಟ್ ವ್ಯಾಲ್ಯೂ ಇಟ್ ಗೋಯಿಂಗ್ ಟು ಫೈಂಡ್. ಅಂತಂದ್ರೆ ಎಸ್ ವ್ಯಾಲ್ಯೂ ಎಲ್ಲ ಮ್ಯಾಚಿಂಗ್ ವ್ಯಾಲ್ಯೂಸ್ ಫೈಂಡ್ ಔಟ್ ಆದ್ಮೇಲೆ ಇನ್ನ ಟ್ರಾವೆಲ್ಸಿಂಗ್ ಮಾಡೋದಕ್ಕೆ ಟಿ ಅಲ್ಲಿ ವ್ಯಾಲ್ಯೂಸ್ ಇದ್ರೆ ಮ್ಯಾಚ್ ಮಾಡಿದ್ಮೇಲೂ ಏನಕ್ಕೆ ಸರ್ಚ್ ಮಾಡೋದು, ಇಟ್ಸ್ ವೇಸ್ಟ್ ತಾನೆ. ಮ್ಯಾಚಿಂಗ್ ಫೌಂಡ್ ಆದ್ಮೇಲೆ ಡೈರೆಕ್ಟ್ಲಿ ಇಟ್ಸ್ ರಿಟರ್ನ್ ಟ್ರೂ. ಹೋಪ್ ಸೊ ಕಾನ್ಸೆಪ್ಟ್ ಅರ್ಥ ಆಗಿದೆ ಅನ್ಕೊಂತೀನಿ. ದೆನ್ ಯಾ, accepted. Thank you. Keep supporting